ಶಂಕಿತರ ಮೊಬೈಲ್ ಪರಿಶೀಲನೆ ಈಗ ಆಗಿದೆ. ಮನೋವೈದ್ಯ ಡಾಕ್ಟರ್ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ ಹಾಗೇನೆ ಅನೀಸ್ ಫಾತಿಮಾ ಇವರ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಈಗ ಎನ್ಐಎ ತನಿಖೆಗೆ ಒಳಪಡಿಸಿದೆ. ಆರೋಪಿಗಳ ಕಾಲ್ ಡೀಟೇಲ್ಸ್ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದೆ ಎನ್ಐಎ. ಅವರ ಕಾಂಟ್ಯಾಕ್ಟ್ ನಲ್ಲಿ ಯಾರ್ಯಾರಿದ್ದಾರೆ, ಏನೇನು ಮಾಡ್ತಾ ಇದ್ರು, ಏನ್ ಕತೆ ಅನ್ನೋದ್ರ ಬಗ್ಗೆ ಎನ್ಐಎ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇನ್ನ ಮುಖ್ಯವಾಗಿ ಇವರೆಲ್ಲರೂ ಕೂಡ ಯಾವ ರೀತಿಯ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿದ್ರು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ. ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಇನ್ನು ರಾಜ್ಯದಲ್ಲಿ ಎನ್ಐಎ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಮೈಂಡ್ ವಾಶ್ ಮಾಡುವುದರಲ್ಲಿ ನಾಸೀರ್ ಎಕ್ಸ್ಪರ್ಟ್ ಅಂತೆ. ಹಲವರನ್ನ ಉಗ್ರ ಚಟುವಟಿಕೆಗಳಿಗೆ ಬಳಸಿಕೊಳ್ತಾ ಇದ್ದದ್ದು. ದಕ್ಷಿಣ ಭಾರತದಲ್ಲಿ ನಡೆದಂತಹ ಬ್ಲಾಸ್ಟ್ಗಳ ಮಾಸ್ಟರ್ ಮೈಂಡ್ ಈ ನಾಸೀರ್. ಜೈಲಲ್ಲಿ ಇದ್ಕೊಂಡೆ ಉಗ್ರ ಚಟುವಟಿಕೆಗಳ ಬಗ್ಗೆ ಈತ ಪ್ಲಾನ್ ಮಾಡ್ತಾ ಇದ್ದ. ಮೈಂಡ್ ವಾಶ್ ಮಾಡೋದು, ಅವರನ್ನ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ನೋಡಿಕೊಳ್ಳುವುದು. ಉಗ್ರ ವಿಧ್ವಂಸಕ ಕೃತ್ಯದ ಬಗ್ಗೆ ಪ್ಲಾನ್ ಮಾಡಿದ್ದ ಇದೇ ನಾಸೀರ್. ಈ ಬಗ್ಗೆ ಮಾಹಿತಿಯನ್ನ ಪಡೆದು ದಾಳಿಯನ್ನು ನಡೆಸಿತ್ತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಟೀಮ್. ನಾಸೀರ್ ಯಾರು ಹಾಗಿದ್ರೆ? 2008ರ ಸರಣಿ ಬಾಂಬ್ ರೂವಾರಿ ಈ ನಾಸೀರ್. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದಲ್ಲಿ ಭಾಗಿ. ಶಿವಮೊಗ್ಗದಲ್ಲಿ ಉಗ್ರ ಚಟುವಟಿಕೆಗಳ ಮಾಸ್ಟರ್ ಮೈಂಡ್ ಈ ನಾಸೀರ್. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಾಸ್ಟರ್ ಮೈಂಡ್ ಈ ನಾಸೀರ್. ಸ್ಲೀಪರ್ ಸೆಲ್ಸ್ಗೆ ನೇರ ಕಾಂಟ್ಯಾಕ್ಟ್ ಇರುವಂತದ್ದು ಇದೇ ನಾಸೀರ್. ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ. ಮಾದೇಶ್, ಒಂದು ಈ ನಾಸೀರ್ ಯಾರು, ಎತ್ತ, ಈತನ ಕೆಲಸ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಕೇಳ್ತಾ ಹೋದ್ರೆ ಬೆಚ್ಚಿ ಬೀಳುವಂತಹ ಸಂಗತಿಗಳ ಆಚೆ ಬರ್ತಾ ಇದೆ. ಈಗ ಈ ನಾಸೀರ್ನ ವಿಚಾರಣೆ ಎಷ್ಟು ತೀವ್ರಗೊಂಡಿದೆ, ಜೊತೆಗೆ ಉಗ್ರರ ಜೊತೆಗೆ ನಂಟು ಹೊಂದಿರುವಂತಹ ಈ ಹಿಂದೆ ಅರೆಸ್ಟ್ ಆದಂತಹ ಮೂವರ ಇವರ ಬ್ಯಾಂಕ್ ಖಾತೆಯನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಇವರಿಂದ ಯಾರ್ಯಾರಿಂದ ಫಂಡ್ ಬರ್ತಾ ಇತ್ತು, ಎಷ್ಟೆಷ್ಟು ಫಂಡ್ ಬರ್ತಾ ಇತ್ತು, ಎಷ್ಟೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ, ಇತ್ಯಾದಿ ಇತ್ಯಾದಿ. ಸೊ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಯಾಕಂದ್ರೆ ಈ ಒಂದು ಉಗ್ರ ಚಟುವಟಿಕೆ ನಡೆಸ್ತಾರೆ ಅಂದ್ರೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಅವರಿಗೆ ಫಂಡಿಂಗ್ ಬರುವಂತ ಮಾಹಿತಿ ಈಗಾಗಲೇ ಎನ್ಐಎ ಅಧಿಕಾರಿಗಳಿಗೆ ಲಭ್ಯ ಆಗಿದೆ. ಅದರಲ್ಲೂ ಕೂಡ ಒಂದಷ್ಟು ವಿದೇಶಗಳು, ಅದರಲ್ಲೂ ಕೂಡ ಮುಸ್ಲಿಂ ರಾಷ್ಟ್ರಗಳಿಂದ ಅವರಿಗೆ ಫಂಡಿಂಗ್ ಬರುತ್ತೆ ಅನ್ನುವಂಥದ್ದು ಈಗಾಗಲೇ ಇರುವಂತಹ ಒಂದು ಮಾಹಿತಿ. ಹೀಗಾಗಿ ಈಗಾಗಲೇ ಅರೆಸ್ಟ್ ಆಗಿರುವಂತವರ 3 ಜನರ ಮೊಬೈಲ್ಗಳನ್ನ ಜೊತೆಗೆ ಅವರ ಬ್ಯಾಂಕ್ ಖಾತೆಗಳನ್ನ ಮುಖ್ಯವಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಅವರ ಬ್ಯಾಂಕ್ ಖಾತೆಗಳಷ್ಟೇ ಅಲ್ಲ, ಅವರ ಸಂಬಂಧಪಟ್ಟಂತವ್ರು ಅಂದ್ರೆ ಯಾರು ಕ್ಲೋಸ್ ಕಾಂಟ್ಯಾಕ್ಟ್ ಇರ್ತಾರಲ್ಲ, ಅವರ ಫ್ಯಾಮಿಲಿ ಕುಟುಂಬಸ್ಥರಾಗಿರ್ಬೋದು, ಮತ್ತೆ ಅವರ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಯಾರಿರ್ತಾರೆ ಅವರ ಬ್ಯಾಂಕ್ ಡೀಟೇಲ್ಸ್ ಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಕೆಲವೊಂದು ಆರೋಪಿಗಳು ನೇರವಾಗಿ ತಮ್ಮ ಅಕೌಂಟ್ಗಳಿಗೆ ಅಲ್ಲದೆ ಬೇರೆ ಬೇರೆ ಅಕೌಂಟ್ಗಳ ಮೂಲಕವೂ ಕೂಡ ಹಣವನ್ನ ಸಂದಾಯ ಮಾಡಿಸಿಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಗಳನ್ನ ಮುಖ್ಯವಾಗಿ ಇಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಒಂದು ಟಿ ನಾಸೀರ್ ಇವರಿಗೆ ನೇರ ಕಾಂಟ್ಯಾಕ್ಟ್ ಇದ್ರೂ ಕೂಡ ಬೇರೆ ಬೇರೆ ಕಡೆಯಿಂದ ಆತ ಫಂಡಿಂಗ್ ಅನ್ನ ಮಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಇವರು ವಿಧ್ವಂಸಕ ಕೃತ್ಯಕ್ಕೆ ಏನೆಲ್ಲ ಬಳಕೆ ಆಗುವಂತ ವಸ್ತುಗಳನ್ನ ತರೋದಾಗಿರ್ಬೋದು, ಬೇರೆ ಬೇರೆ ಕಡೆ ಕಮ್ಯುನಿಕೇಶನ್ ಮಾಡೋದಾಗಿರ್ಬೋದು, ಒಂದಷ್ಟು ಕಚ್ಚಾ ವಸ್ತುಗಳಿಗೆ ಕೆಲಸ ಏನ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಖರ್ಚುಗಳನ್ನ ನೋಡ್ಕೊಳ್ಳೋದನ್ನ ಈ ಒಂದು ಕೆಲಸವನ್ನ ಇವರು ಮಾಡ್ತಿದ್ರು. ಅಂದ್ರೆ ಟಿ ನಾಸೀರ್ಗೆ ಹೆಲ್ಪ್ ಮಾಡ್ತಿದ್ರು. ಹೀಗಾಗಿ ಅವರು ಏನೆಲ್ಲ ಮಾಡಿದ್ರು, ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ರು, ಎಲ್ಲೆಲ್ಲಿ ಸುತ್ತಾಡಿದ್ರು, ಆ ಒಂದು ಟ್ರಾವೆಲ್ ಹಿಸ್ಟರಿ ಏನು, ಇವೆಲ್ಲವನ್ನು ಕೂಡ ಎನ್ಐಎ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಅವರ 3 ಜನರ ಮೊಬೈಲ್ ಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಅವರನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ಅವರನ್ನ ವಿಚಾರಣೆ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡೆಯುವಂತ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಲಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾದೇಶ್ ಮಾಹಿತಿಗಾಗಿ. ಶಂಕಿತರ ಮೊಬೈಲ್ ಪರಿಶೀಲನೆ ಈಗ ಆಗಿದೆ. ಮನೋವೈದ್ಯ ಡಾಕ್ಟರ್ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ ಹಾಗೇನೆ ಅನೀಸ್ ಫಾತಿಮಾ ಇವರ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಈಗ ಎನ್ಐಎ ತನಿಖೆಗೆ ಒಳಪಡಿಸಿದೆ. ಆರೋಪಿಗಳ ಕಾಲ್ ಡೀಟೇಲ್ಸ್ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದೆ ಎನ್ಐಎ. ಅವರ ಕಾಂಟ್ಯಾಕ್ಟ್ ನಲ್ಲಿ ಯಾರ್ಯಾರಿದ್ದಾರೆ, ಏನೇನು ಮಾಡ್ತಾ ಇದ್ರು, ಏನ್ ಕತೆ ಅನ್ನೋದ್ರ ಬಗ್ಗೆ ಎನ್ಐಎ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇನ್ನ ಮುಖ್ಯವಾಗಿ
ಇವರೆಲ್ಲರೂ ಕೂಡ ಯಾವ ರೀತಿಯ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿದ್ರು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ. ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಇನ್ನು ರಾಜ್ಯದಲ್ಲಿ ಎನ್ಐಎ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಮೈಂಡ್ ವಾಶ್ ಮಾಡುವುದರಲ್ಲಿ ನಾಸೀರ್ ಎಕ್ಸ್ಪರ್ಟ್ ಅಂತೆ. ಹಲವರನ್ನ ಉಗ್ರ ಚಟುವಟಿಕೆಗಳಿಗೆ ಬಳಸಿಕೊಳ್ತಾ ಇದ್ದದ್ದು ದಕ್ಷಿಣ ಭಾರತದಲ್ಲಿ ನಡೆದಂತ ಬ್ಲಾಸ್ಟ್ಗಳ ಮಾಸ್ಟರ್ ಮೈಂಡ್ ಈ ನಾಸೀರ್. ಜೈಲಲ್ಲಿ ಇದ್ಕೊಂಡೆ ಉಗ್ರ ಚಟುವಟಿಕೆಗಳ ಬಗ್ಗೆ ಈತ ಪ್ಲಾನ್ ಮಾಡ್ತಾ ಇದ್ದ. ಮೈಂಡ್ ವಾಶ್ ಮಾಡೋದು, ಅವರನ್ನ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ನೋಡಿಕೊಳ್ಳುವುದು. ಉಗ್ರ ವಿಧ್ವಂಸಕ ಕೃತ್ಯದ ಬಗ್ಗೆ ಪ್ಲಾನ್ ಮಾಡಿದ್ದ ಇದೇ ನಾಸೀರ್. ಈ ಬಗ್ಗೆ ಮಾಹಿತಿಯನ್ನ ಪಡೆದು ದಾಳಿಯನ್ನು ನಡೆಸಿತ್ತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಟೀಮ್. ನಾಸೀರ್ ಯಾರು ಹಾಗಿದ್ರೆ? 2008ರ ಸರಣಿ ಬಾಂಬ್ ರೂವಾರಿ ಈ ನಾಸೀರ್. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದಲ್ಲಿ ಭಾಗಿ, ಶಿವಮೊಗ್ಗದಲ್ಲಿ ಉಗ್ರ ಚಟುವಟಿಕೆಗಳ ಮಾಸ್ಟರ್ ಮೈಂಡ್ ಈ ನಾಸೀರ್. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಾಸ್ಟರ್ ಮೈಂಡ್ ಈ ನಾಸೀರ್. ಸ್ಲೀಪರ್ ಸೆಲ್ಸ್ಗೆ ನೇರ ಕಾಂಟ್ಯಾಕ್ಟ್ ಇರುವಂತದ್ದು ಇದೇ ನಾಸೀರ್. ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ. ಮಾದೇಶ್, ಒಂದು ಈ ನಾಸೀರ್ ಯಾರು, ಎತ್ತ, ಈತನ ಕೆಲಸ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಕೇಳ್ತಾ ಹೋದ್ರೆ ಬೆಚ್ಚಿ ಬೀಳುವಂತಹ ಸಂಗತಿಗಳು ಆಚೆ ಬರ್ತಾ ಇದೆ. ಈಗ ಈ ನಾಸೀರ್ನ ವಿಚಾರಣೆ ಎಷ್ಟು ತೀವ್ರಗೊಂಡಿದೆ, ಜೊತೆಗೆ ಉಗ್ರರ ಜೊತೆಗೆ ನಂಟು ಹೊಂದಿರುವಂತಹ ಈ ಹಿಂದೆ ಅರೆಸ್ಟ್ ಆದಂತಹ ಮೂವರು, ಇವರ ಬ್ಯಾಂಕ್ ಖಾತೆಯನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಇವರಿಂದ ಯಾರ್ಯಾರಿಂದ ಫಂಡ್ ಬರ್ತಾ ಇತ್ತು, ಎಷ್ಟೆಷ್ಟು ಫಂಡ್ ಬರ್ತಾ ಇತ್ತು, ಎಷ್ಟೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ, ಇತ್ಯಾದಿ ಇತ್ಯಾದಿ. ಸೊ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಯಾಕಂದ್ರೆ ಈ ಒಂದು ಉಗ್ರ ಚಟುವಟಿಕೆ ನಡೆಸ್ತಾರೆ ಅಂದ್ರೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಅವರಿಗೆ ಫಂಡಿಂಗ್ ಬರುವಂತ ಮಾಹಿತಿ ಈಗಾಗಲೇ ಎನ್ಐಎ ಅಧಿಕಾರಿಗಳಿಗೆ ಲಭ್ಯ ಆಗಿದೆ. ಅದರಲ್ಲೂ ಕೂಡ ಒಂದಷ್ಟು ವಿದೇಶಗಳು, ಅದರಲ್ಲೂ ಕೂಡ ಮುಸ್ಲಿಂ ರಾಷ್ಟ್ರಗಳಿಂದ ಅವರಿಗೆ ಫಂಡಿಂಗ್ ಬರುತ್ತೆ ಅನ್ನುವಂಥದ್ದು ಈಗಾಗಲೇ ಇರುವಂತಹ ಒಂದು ಮಾಹಿತಿ. ಹೀಗಾಗಿ ಈಗಾಗಲೇ ಅರೆಸ್ಟ್ ಆಗಿರುವಂತವರ 3 ಜನರ ಮೊಬೈಲ್ಗಳನ್ನ, ಜೊತೆಗೆ ಅವರ ಬ್ಯಾಂಕ್ ಖಾತೆಗಳನ್ನ ಮುಖ್ಯವಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಅವರ ಬ್ಯಾಂಕ್ ಖಾತೆಗಳಷ್ಟೇ ಅಲ್ಲ, ಅವರ ಸಂಬಂಧಪಟ್ಟಂತವ್ರು ಅಂದ್ರೆ ಯಾರು ಕ್ಲೋಸ್ ಕಾಂಟ್ಯಾಕ್ಟ್ ಇರ್ತಾರಲ್ಲ, ಅವರ ಫ್ಯಾಮಿಲಿ ಕುಟುಂಬಸ್ಥರಾಗಿರ್ಬೋದು, ಮತ್ತೆ ಅವರ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಯಾರಿದ್ದಾರೆ ಅವರ ಬ್ಯಾಂಕ್ ಡೀಟೇಲ್ಸ್ ಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಯಾಕಂದ್ರೆ ಕೆಲವೊಂದು ಆರೋಪಿಗಳು ನೇರವಾಗಿ ತಮ್ಮ ಅಕೌಂಟ್ಗಳಿಗೆ ಅಲ್ಲದೆ ಬೇರೆ ಬೇರೆ ಅಕೌಂಟ್ಗಳ ಮೂಲಕವೂ ಕೂಡ ಹಣವನ್ನ ಸಂದಾಯ ಮಾಡಿಸಿಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಗಳನ್ನ ಮುಖ್ಯವಾಗಿ ಇಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಒಂದು ಟಿ ನಾಸೀರ್ ಇವರಿಗೆ ನೇರ ಕಾಂಟ್ಯಾಕ್ಟ್ ಇದ್ರೂ ಕೂಡ ಬೇರೆ ಬೇರೆ ಕಡೆಯಿಂದ ಆತ ಫಂಡಿಂಗ್ ಅನ್ನ ಮಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಇವರು ವಿಧ್ವಂಸಕ ಕೃತ್ಯಕ್ಕೆ ಏನೆಲ್ಲ ಬಳಕೆ ಆಗುವಂತ ವಸ್ತುಗಳನ್ನ ತರೋದಾಗಿರ್ಬೋದು, ಬೇರೆ ಬೇರೆ ಕಡೆ ಕಮ್ಯುನಿಕೇಶನ್ ಮಾಡೋದಾಗಿರ್ಬೋದು, ಒಂದಷ್ಟು ಕಚ್ಚಾ ವಸ್ತುಗಳಿಗೆ ಕೆಲಸ ಏನ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಖರ್ಚುಗಳನ್ನ ನೋಡ್ಕೊಳ್ಳೋದನ್ನ ಈ ಒಂದು ಕೆಲಸವನ್ನ ಇವರು ಮಾಡ್ತಿದ್ರು. ಅಂದ್ರೆ ಟಿ ನಾಸೀರ್ಗೆ ಹೆಲ್ಪ್ ಮಾಡ್ತಿದ್ರು. ಹೀಗಾಗಿ ಅವರು ಏನೆಲ್ಲ ಮಾಡಿದ್ರು, ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ರು, ಎಲ್ಲೆಲ್ಲಿ ಸುತ್ತಾಡಿದ್ರು, ಆ ಒಂದು ಟ್ರಾವೆಲ್ ಹಿಸ್ಟರಿಯನ್ನು ಇವೆಲ್ಲವನ್ನು ಕೂಡ ಎನ್ಐಎ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಅವರ 3 ಜನರ ಮೊಬೈಲ್ ಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಅವರನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ಅವರನ್ನ ವಿಚಾರಣೆ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡೆಯುವಂತ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಲಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾದೇಶ್ ಮಾಹಿತಿಗಾಗಿ.